ನಮಸ್ತೆ ಎಲ್ಲರಿಗೂ. Same to you. Happy Sankranti, isn't you? ನಮಸ್ತೆ ಎಲ್ಲರಿಗೂ. ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತನಾಡೋಣ ಅಂತ ಹೇಳ್ತಾ, ಇವತ್ತು ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಸಂಕ್ರಾಂತಿ ಹಬ್ಬನ ವಿಶೇಷವಾಗಿ ಆಚರಣೆ ಮಾಡಿದ್ವಿ ಅಂತ ನೋಡ್ಕೊಂಡು ಬರೋಣ ಬರ್ರಿ. ಇನ್ನು ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ತುಂಬಾ ಸ್ಪೆಷಲ್ ಆಗಿರ್ತೈತಿ ನೋಡ್ರಿ. ಇನ್ನು ಉತ್ತರ ಕರ್ನಾಟಕ ಭಾಗದೊಳಗಡೆ ಈ ಹಬ್ಬನ ತುಂಬ ಜೋರಾಗಿ ಆಚರಣೆ ಮಾಡ್ತಾರೆ ಮತ್ತು ತುಂಬ ಚೆನ್ನಾಗಿರ್ತೈತಿ ರೀ. ಈ ಕಡೆ ನಮ್ಮ ಕಡೆ ಭಾಗದಲ್ಲಿ ಈ ಹಬ್ಬ ಅಂತಂದರೆ ವಿಶೇಷವಾಗಿ ಎಲ್ಲರ ಮನೆಯಲ್ಲೂ ಕಾಳು ಪಲ್ಯ ರೊಟ್ಟಿ ಬುತ್ತಿ ಈ ರೀತಿಯಾಗಿ ಎಲ್ಲ ಮಾಡ್ಕೊಂಡ್ಬಿಟ್ಟು ನದಿಗಳಿರೋ ಕಡೆಗೆ ಇಲ್ಲ ಅಂತಂದರೆ ದೇವಸ್ಥಾನಗಳಿರೋ ಕಡೆಗೆ ಬುತ್ತಿಯನ್ನು ಕಟ್ಕೊಂಡು ಹೋಗ್ಬಿಟ್ಟು ಮನೆ ಮಂದಿ ಎಲ್ಲ ಮತ್ತು ಸಂಬಂಧಿಕರೆಲ್ಲ ಸೇರ್ಕೊಂಡು ಊಟ ಮಾಡ್ಕೊಂಬರೋದೇ ಒಂದು ವಿಶೇಷ ಆಗಿರ್ತೈತಿ ನೋಡ್ರಿ. ಈ ಹಬ್ಬದ ವಿಶೇಷವಾಗಿರ್ತೈತಿ. ಹಾಗೆ ನಮ್ಮ ಮನೆಯಲ್ಲೂ ಕೂಡ ನಾವು ಅವತ್ತಿನ ದಿನ ಬೆಳಗ್ಗೆ ಎಳ್ಪುಡಿಯನ್ನು ಮಾಡ್ಕೊಂಡ್ಬಿಟ್ಟು ಎಳ್ಪುಡಿಯಿಂದ ಸ್ನಾನ ಮಾಡಿ ಅದಾದಮೇಲೆ ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡು ದೇವರಿಗೆ ಅವತ್ತು ರೊಟ್ಟಿ ಇಲ್ಲ ಚಪಾತಿ ಈ ರೀತಿಯಾಗಿ ನಾವು ಏನು ಮಾಡ್ಕೊಂಡಿರ್ತೀವಲ್ಲ ಅದನ್ನು ನೈವೇದ್ಯ ಮಾಡ್ತೀವಿ ನೋಡ್ರಿ. ಹಾಗಾಗ್ಬಿಟ್ಟು ನಾವು ಅವತ್ತು ಸ್ನಾನ ಎಲ್ಲ ಮಾಡ್ಕೊಂಡ್ಬಿಟ್ಟು ಪೂಜೆ ಮಾಡಿ ದೇವರಿಗೆ ನೈವೇದ್ಯಕ್ಕಂತಂದು ಚಪಾತಿ ಮಾಡೋಣ ಅಂತ ರೆಡಿ ಮಾಡಿದ್ದೆ ನೋಡಿರಿ. ಇನ್ನು ಚಪಾತಿ ಜೊತೆಗೆ ಈ ಹೀರೆಕಾಯಿ ಎಣ್ಗಾಯಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹೀರೆಕಾಯಿ ಎಣ್ಗಾಯಿಗೆ ಶೇಂಗಾ ಕೊಬ್ಬರಿ ಕೊತ್ತಂಬರಿ ಕಾಳು ಪೌಡ್ರು ಅರಿಶಿನ ಹುಳಿ ಉಪ್ಪು ಬೆಲ್ಲ ಈ ರೀತಿಯಾಗಿ ಎಲ್ಲ ಹಾಕ್ಕೊಂಬಿಟ್ಟು ಮಿಕ್ಸಿ ಮಾಡ್ಕೊಂಡು ಸೇಮ್ ಬದನೆಕಾಯಿ ಎಣ್ಗಾಯಿಗೆ ಯಾವ ರೀತಿಯಾಗಿ ನಾವು ಸ್ಟಫಿಂಗ್ ಮಾಡ್ಕೊತೀವಲ್ರಿ ಅದೇ ರೀತಿಯಾಗಿ ಹೀರೆಕಾಯಿ ಕೂಡ ಹೋಳು ಮಾಡ್ಕೊಂಡ್ಬಿಟ್ಟು ಅದರೊಳಗಡೆ ಈ ನಾವು ಮಾಡ್ಕೊಂಡಿರೋಂಥ ಪೇಸ್ಟ್ನ ತುಂಬಿಬಿಟ್ಟು 10 ನಿಮಿಷ ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ನಾನು ಬೇಯಿಸ್ಕೊಂಡ್ಬಿಟ್ರೆ ನಮಗೆ ಹೀರೆಕಾಯಿ ಎಣ್ಗಾಯಿ ಪಲ್ಯ ರೆಡಿ ಆಗಿಬಿಡ್ತೈತೆ ನೋಡಿರಿ. ಇದು ಚಪಾತಿಗೆ ಮತ್ತು ರೊಟ್ಟಿಗೆ ತುಂಬ ಚೆನ್ನಾಗಿರ್ತೈತಿ. ಬಿಸಿ ಬಿಸಿ ರೊಟ್ಟಿಗಂದ್ರೂ ಸೂಪರ್ ಕಾಂಬಿನೇಷನ್ನು. ಇದು ಒಂದು 10 ನಿಮಿಷ ಬೇಯೋಷ್ಟೊತ್ತಿಗೆ ನಾನು ಕಾಳನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ. ಚಪಾತಿ ಜೊತೆಗೆ ಕಾಳನ್ನ ಮೊಳಕೆ ಕಾಳು ಮಾಡ್ಕೊಳ್ತಾ ಇದ್ದೀನಿ ನಾನು. ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಸಾಸಿವೆ ಹಾಕಿ ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಇದಾದಮೇಲಿಂದ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿರಿ. ಇವು ಚೆನ್ನಾಗಿ ಫ್ರೈ ಆಗಿ ಅಷ್ಟೊತ್ತಿಗೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಇಲ್ಲಿ ಹಸಿಮೆಣಸಿನ್ಕಾಯಿ ಪೇಸ್ಟಿಗೆ ಬರೀ ನಾನು ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ ಅಷ್ಟೇ ತೊಗೊಂಡಿರೋದು. ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಯಾವುದೂ ಹಾಕಿಲ್ಲ. ಬರೀ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಅಷ್ಟೇ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿರಿ. ಇದು ಚೆನ್ನಾಗಿ ಫ್ರೈ ಆಗೋ ಅಷ್ಟೊತ್ತಿಗೆ ಕ್ಲೀನಾಗಿದ್ದು ಈ ರೀತಿಯಾಗಿ ಫ್ರೈ ಆಗ್ಬೇಕು ನೋಡಿರಿ. ಈ ಟೈಮ್ ಒಳಗಡೆ ನಾನಿಲ್ಲಿ 1 ಸ್ಪೂನಷ್ಟು ಕೊತ್ತಂಬರಿ ಕಾಳು ಪೌಡ್ರು ಧನಿಯಾ ಪೌಡ್ರು 1 ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಇಷ್ಟೇ ಮಸಾಲೆ ಹಾಕೋದು. ಇಲ್ಲಿ ನಮಗೆ ಎಕ್ಸ್ಟ್ರಾ ಮಸಾಲೆ ಏನು ಬೇಡ ರೀ. ತುಂಬ ಚೆನ್ನಾಗಿ ಆಗ್ತೈತಿ ಕಾಳು ನೋಡಿರಿ. ಇವಾಗ ಕಾಳನ್ನ ಸೇರಿಸ್ಕೊತಾ ಇದ್ದೀನಿ ನಾನು. ಇದು ಮಡಕೆ ಕಾಳು. ಇದನ್ನು ಮೊಳಕೆ ಕಟ್ಸಿದ್ರೆ ತುಂಬಾ ಚೆನ್ನಾಗಿರ್ತೈತಿ. ಮೊಳಕೆ ಬಂದಿದ್ದಂದ್ರೂ ಟೇಸ್ಟು ಸೂಪರಾಗಿರ್ತೈತಿ. ಒಂದು ದಿವಸ ಮುಂಚೆನೇ ನೆನೆ ಹಾಕಿಬಿಟ್ಟು ಆಮೇಲೆ ರಾತ್ರಿ ಮೊಳಕೆ ನೀರೆಲ್ಲ ಬಸ್ಬಿಟ್ಟು ಮೊಳಕೆ ಕಟ್ಟಿದರೆ ಚೆನ್ನಾಗಿರ್ತೈತಿ. ನಾನು ರಾತ್ರಿ ಹಾಕಿದ್ದಕ್ಕೆ ಮೊಳಕೆ ಅಷ್ಟಾಗಿ ಬಂದಿಲ್ಲ ನೋಡಿರಿ. ಇನ್ನು ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ಒಂದು 5 ನಿಮಿಷ ಇದು ಕಾಳು ಮತ್ತು ಎಣ್ಣೆಯಲ್ಲಿ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲಿಂದ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು ಹಾಕ್ಕೊಂಬಿಟ್ಟು ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಬೇಕ್ರಿ. ಜಾಸ್ತಿ ನೀರು ಹಾಕಿದರೆ ಚೆನ್ನಾಗಿರೋಂಗಿಲ್ಲ. ಹಾಕ್ಕೊಂಡು 3 ವಿಸಿಲ್ ಕೂಗಿಸ್ಕೊಂಡ್ರೆ ಕಾಳು ಸೂಪರಾಗಿರ್ತೈತಿ. ಇದು ಕೂಡ ರೊಟ್ಟಿ ಚಪಾತಿಗೆ ಎಲ್ಲ ಸೂಪರಾಗಿರ್ತೈತಿ. ಇದು ಕಟ್ಕಲ್ ರೊಟ್ಟಿಗೆ ತೆಳ್ಳನ ರೊಟ್ಟಿಗೆ ಇದು ಮಡಕೆ ಕಾಳು ಸಖತ್ತಾಗಿರ್ತೈತಿ ನೋಡಿರಿ. ಉಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮತ್ತು ಬೇಯಕ್ಕಂತ ನಾನು ಸ್ವಲ್ಪ ನೀರು ಹಾಕಿ 3 ವಿಸಿಲ್ಲ ಕೂಗಿಸ್ಕೊತಾ ಇದ್ದೀನಿ ನೋಡಿರಿ. ಕುಕ್ಕರಲ್ಲಿ 3 ವಿಸಿಲ್ ಕೂಗಿಸ್ಕೋಬೋದು. ಇಲ್ಲ ನಾವು ಹೊರಗಡೆ ಮಾಡ್ತೀವಿ ಅಂತಂದರೆ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿರಿ. ನೆಂದಿರ್ತದಲ್ಲ ಕಾಳು ತುಂಬ ಚೆನ್ನಾಗಿ ಬೇಯ್ತತಿ. ಅಷ್ಟರೊಳಗೆ ನೋಡಿರಿ 3 ವಿಸಿಲ್ ಕಾಳು ಬರೋ ಅಷ್ಟೊತ್ತಿಗೆ ಎಣ್ಗಾಯಿ ಪಲ್ಯನೂ ಕೂಡ ರೆಡಿಯಾಗಿತ್ತು. ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡತ್ತೆಲ್ಲ ಶೇಂಗಾ ಮತ್ತು ಕೊಬ್ಬರಿ ಎಲೆರ ಅಂತ ಎಣ್ಣೆನ ನೀಟಾಗಿ ಬಿಟ್ಕೊಂಡಿತ್ತು. ಇವಾಗ ಹೀರೆಕಾಯಿ ಎಣ್ಗಾಯಿ ಪಲ್ಯ ಕೂಡ ರೆಡಿ ಆಯ್ತು ನೋಡಿರಿ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ನೆಂಚ್ಕೊಳಕ್ಕಿರಲಿ ಅಂತ ಬ್ಯಾಡಗಿ ಮೆಣಸಿನ್ಕಾಯಿನೂ ಸ್ವಲ್ಪ ಎಣ್ಣೆ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೆ ನೋಡಿರಿ. ಸಪ್ಪಗಿರೋದ್ರಿಂದ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರ್ತೈತಿ ಇದು ಬ್ಯಾಡಗಿ ಮೆಣಸಿನ್ಕಾಯಿ. ಅದಲ್ಲದೆ ನಾನು ಇಲ್ಲಿ ಮೂಲಂಗಿ ಮತ್ತು ಮೆಂತ್ಯ ಸೊಪ್ಪಿನ ಪಚಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ. ಮೂಲಂಗಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನ
ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಸಿದೇನೆ ಒಂದು ಈರುಳ್ಳಿ ಹಾಕಿಬಿಟ್ಟು ಉಪ್ಪು ಖಾರ ಎಣ್ಣೆ ಹಾಕಿ ಕಲಿಸ್ಕೊಂಡಿಟ್ಕೊಂಡ್ರೆ ಇದು ರೊಟ್ಟಿ ಜೊತೆಗೆ ಪಚ್ಚಡಿ ಟೈಪು ಊಟ ಮಾಡ್ತೀವಿ ನೋಡ್ರಿ. ಇದು ಕೂಡ ಚೆನ್ನಾಗಿರ್ತೈತಿ, ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಇದೆಲ್ಲ. ಕಾಳು, ಹೀರೆಕಾಯಿ ಪಲ್ಯ, ಶೇಂಗಾ ಪುಡಿ, ಕಡಲೆ ಪುಡಿ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ ಇದೆಲ್ಲ. ಅವತ್ತಿನ ವಿಶೇಷ ಅಡುಗೆನೇ ಇವಾಗಿರ್ತಾವೆ ನೋಡ್ರಿ. ಅದಾದಮೇಲಿಂದ ನಾನಿಲ್ಲಿ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ತುಂಬ ಜಾಸ್ತಿ ಇತ್ತು ಅಂತಂದ್ಬಿಟ್ಟು ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ರಿ. ಮೆಂತ್ಯ ಸೊಪ್ಪು ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಬರ್ತೈತಿ ಮತ್ತು ಟೇಸ್ಟು ಕೂಡ ಡಿಫ್ರೆಂಟ್ ಆಗಿರ್ತೈತಿ ಚಪಾತಿದು ಅಂತಂದು ನಾನು ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಚಪಾತಿ ಹಿಟ್ಟಿನೊಳಗಡೆ ಸೇರಿಸ್ಕೊಂಡ್ಬಿಟ್ಟು ಅವತ್ತು ಮೆಂತ್ಯ ಸೊಪ್ಪಿಂದು ಪರಾಟ ಟೈಪು ದಪ್ಪನಾದರೂ ಮಾಡ್ಕೋಬೋದು, ಇಲ್ಲಾಂದ್ರೆ ಚಪಾತಿ ಥರ ತೆಳ್ಳಗಾದರೂ ಮಾಡ್ಕೋಬೋದು ನೋಡ್ರಿ. ಇನ್ನೂ ಅಡುಗೆ ಎಲ್ಲ ರೆಡಿ ಆಯಿತು. ನಮ್ಮದು ಕಾಳು, ಹೀರೆಕಾಯಿ ಎಣ್ಗಾಯಿ ಪಲ್ಯ, ಮತ್ತು ರೊಟ್ಟಿ, ಚಪಾತಿ, ಕ್ಯಾರೆಟು, ಸೌತೆಕಾಯಿ, ಶೇಂಗಾ ಪುಡಿ, ಪಚ್ಚಡಿ, ಸೊಪ್ಪಿಂದು ಪಚ್ಚಡಿ, ಗಾರ್ಗೆ ಅಂತ ಮಾಡಿದ್ವಿ ಸ್ವೀಟ್ ಅವತ್ತು. ಇದು ಗೋಧಿ ಹಿಟ್ಟನ್ನ ಬೆಲ್ಲದ ಪಾಕದೊಳಗಡೆ ನೆನೆ ಇಟ್ಬಿಟ್ಟು ಮಾಡೋದು ನೋಡ್ರಿ, ತುಂಬಾ ಚೆನ್ನಾಗಿರ್ತೈತಿ. ಈ ರೀತಿಯಾಗಿತ್ತು ನೋಡ್ರಿ ಅವತ್ತಿನ ಸಂಕ್ರಾಂತಿ ಹಬ್ಬದ ವಿಶೇಷ ಅಡುಗೆಗಳು. ಅದಾದಮೇಲಿಂದ ಸಾಯಂಕಾಲ ಭೂಮಿ ಫ್ರೆಂಡು ಎಳ್ಳು ಬೀರಕ್ಕಂತ ಬಂದರು. ಭೂಮಿನೂ ಕೂಡ ಎಲ್ಲರ ಮನೆಗೂ ಹೋಗಿ ಎಳ್ಳು ಬೀರು ಬಂದಳು. ಅವತ್ತು ತುಂಬಾ ಚೆನ್ನಾಗಿತ್ತು ಸಂಕ್ರಾಂತಿ ಅಂತರೂ. ನೋಡಿದ್ರಲ್ಲ, ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ವರ್ಷದ ಮೊದಲನೇ ಹಬ್ಬ ಸುಗ್ಗಿ ಹಬ್ಬ ಸಂಕ್ರಾಂತಿ ಈ ರೀತಿ ಆಚರಣೆ ಮಾಡಿದ್ವಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಮತ್ತು ನನ್ನ ಚಾನಲ್ನ ಯಾರಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.